बीदर जिले के चिटगुफा तालुके के मन्नाखेली गांव में हुई हत्या के मामले में बीदर जिले के पुलिस अधीक्षक प्रदीप गुंटी ने प्रेस मीट कर प्रतिक्रिया दी है। मृतक गणपति वैगर मन्नाखेली स्थित एक पेट्रोल पंप पर काम करता था और जब उसने पेट्रोल पंप पर पेट्रोल भरवाने आए युवकों को धूम्रपान करते देखा तो उनसे बहस हो गई और उन्होंने उन्हें धूम्रपान न करने की सलाह दी। कुछ दिन पहले गणपति और आरोपी अनिल के बीच एक लड़की को लेकर भी बहस हुई थी। इन्हीं दो बातों को ध्यान में रखते हुए मृतक गणपति का घर जाते समय पीछा करके उसकी हत्या कर दी गई। उन्होंने बताया कि इस हत्या में शामिल 4 लोगों को गिरफ्तार कर न्यायिक हिरासत में भेज दिया गया है और एक अन्य आरोपी की तलाश जारी है। केपी न्यूज के कैमरामैन पप्पू राज का कवरेज। देश विदेश और स्थानीय समाचारों के लिए चैनल को लाइक शेयर और सब्सक्राइब करना ना भूलें। ಬೆಳಗ್ಗೆ 1 ಗಂಟೆಯಿಂದ 5 ಗಂಟೆ ಮಧ್ಯ ನಮ್ಮ ಮನ್ನಾಯಕೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಕೊಲೆ ಆಗಿದೆ. ಗಣಪತಿ ಅಂತ ಸುಮಾರು 34 ವರ್ಷದ ವ್ಯಕ್ತಿ, ಲೋಕಲ್ ಪರ್ಸನ್ ಕೊಲೆ ಆಗಿರ್ತಾನೆ. ತಕ್ಷಣ ಪ್ರಕರಣ ದಾಖಲೆ ಮಾಡಿಕೊಂಡು ವಿತಿನ್ 3 ಅವರ್ಸ್ ನಮ್ಮ ಪೊಲೀಸರು ಆರೋಪಿಗಳನ್ನು ಹಿಡಿದಿದ್ದಾರೆ. ಆರೋಪಿಗಳಲ್ಲಿ 4 ಜನರು ಮುಖ್ಯವಾಗಿ ಕೃತ್ಯದಲ್ಲಿ ಭಾಗವಹಿಸಿದ್ದಾರೆ ಅಂತ ನಮಗೆ ಮಾಹಿತಿ ಬರುತ್ತಿದೆ. ಅದರಲ್ಲಿ ಒನ್ ಆಫ್ ದ ಅಕ್ಯೂಸ್ಡ್ ಈ ಹಿಂದೆ ಡಿಸೀಸ್ಡ್ ಫ್ಯಾಮಿಲಿಯಲ್ಲಿ ಇದ್ದ ಒಬ್ಬ ಹುಡುಗಿಯೊಟ್ಟಿಗೆ ಸ್ನೇಹವನ್ನು ಬೆಳೆಸಿದ್ದಾನನ್ನೋ ವಿಷಯದಲ್ಲಿ ಡಿಸೀಸ್ಡ್ ಆಗಿರುವ ಗಣಪತಿ ಇವರಿಗೆ ಸ್ವಲ್ಪ ಜೋರಾಗಿ ವಾರ್ನಿಂಗ್ ಕೊಟ್ಟಿದ್ದ ಸಂದರ್ಭ ವಿಷಯ ನಮ್ಮ ಗಮನಕ್ಕೆ ಬಂತು. ಅದನ್ನು ಮನಸ್ಸಲ್ಲಿಟ್ಕೊಂಡು ವೈಷಮ್ಯವನ್ನು ಬೆಳೆಸ್ಕೊಂಡು ಒಂದು 3-4 ಹುಡುಗರನ್ನು ಸೇರಿಸ್ಕೊಂಡು ಕೃತ್ಯ ನಡೆದಿದ್ದ ದಿನ ಪೆಟ್ರೋಲ್ ಬಂಕ್ಗೆ ಹೋಗಿರ್ತಾರೆ ಪೆಟ್ರೋಲ್ಗೋಸ್ಕರ. ಅಲ್ಲೇ ಕೆಲಸ ಮಾಡ್ತಿರುವ ಗಣಪತಿ ಇವನನ್ನು ನೋಡಿ ಪೆಟ್ರೋಲ್ ಬಂಕಲ್ಲಿ ಸಿಗರೇಟ್ ಸೇರ್ತಾ ಇರೋದನ್ನು ಗಮನಿಸಿ ಅದನ್ನು ಸ್ಟಾಪ್ ಮಾಡೋಕ್ಕೆ ಮತ್ತೊಂದು ಸರಿ ಅವ್ರಿಗೆ ಜೋರಾಗಿ ಹೇಳ್ತಾನೆ. ಈ ಹಿಂದೆ ನಡೆದಿದ್ದ ಘಟನೆಯನ್ನು ಮನಸ್ಸಲ್ಲಿಟ್ಕೊಂಡಿದ್ದು ಇವರು ಮತ್ತೊಂದು ಸರಿ ಈ ರೀತಿ ಅವ್ರಿಗೆ ಜೋರಾಗಿ ಮಾತಾಡಿದ್ದಾನಂತ ಮತ್ತಷ್ಟು ವೈಷಮ್ಯವನ್ನು ಬೆಳೆಸ್ಕೊಂಡು ನೈಟ್ ಈ ವ್ಯಕ್ತಿಯನ್ನು ಫಾಲೋ ಮಾಡಿಕೊಂಡು ಸುಮಾರು ತನ್ನ ಮನೆಗೆ ಹತ್ತಿರ ಹೋಗುವ ದಾರಿಯಲ್ಲಿ ವೆಯ್ಟ್ ಮಾಡಿ ನೋಡಿ ಈ ವ್ಯಕ್ತಿಯನ್ನು